Today's message is on the topic unseen hand of God in our lives. ಇಂದಿನ ಸಂದೇಶದ ಶೀರ್ಷಿಕೆಯು ದೇವರ ಕಾಣದ ಹಸ್ತವು ನಮ್ಮ ಜೀವಿತದಲ್ಲಿ. Hallelujah. ಹಲ್ಲೆಲೂಯ. The unseen hand of God in our lives. ನಮ್ಮ ಜೀವಿತದಲ್ಲಿ ದೇವರ ಕಾಣದ ಹಸ್ತವು. God promises to be with us all the time. ದೇವರು ಎಲ್ಲ ಸಮಯಗಳಲ್ಲಿಯೂ ನಮ್ಮೊಂದಿಗೆ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡುತ್ತಾನೆ. When we pass through trials and temptations and the dark patches of our lives, God promises that His hand will be with us. ನಾವು ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ಶೋಧನೆಗಳನ್ನು ಹಾದು ಹೋಗುವಂತ ಸಮಯದಲ್ಲಿ ಆತನು ನಮ್ಮ ಸಂಗಡ ಇರುತ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. Hallelujah. ಹಲ್ಲೆಲೂಯ. Hallelujah. ಹಲ್ಲೆಲೂಯ. Yes, God says at all times and every time His unseen hand will be there in our lives. ದೇವರು ಹೇಳುವಂತ ಮಾತು, ಆತನ ಕಾಣದ ಹಸ್ತವು ನಮ್ಮ ಜೀವಿತದಲ್ಲಿ ನಾವು ಯಾವುದೇ ರೀತಿಯಾದಂಥ ಹಾದಿಯಲ್ಲಿ ಹಾದು ಹೋದರೂ ಆತನ ಹಸ್ತವು ನಮ್ಮ ಸಂಗಡ ಇರುತ್ತದೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. The first Corinthians chapter 10 verse 13. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯವು ಹೇಳುತ್ತದೆ, There hath no temptation taken you, but such as is common to man. But God is faithful. We will not suffer you to be tempted above that you are able, but will with the temptations also make a way to escape, that ye may be able to bear it. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. It's not that we will not pass through these temptations and trials and sufferings in our lives. ನಮ್ಮ ಜೀವಿತದಲ್ಲಿ ನಾವು ಕಷ್ಟ ವೇದನೆಗಳು ಮತ್ತು ಶೋಧನೆಯನ್ನು ನಾವು ಅದು ನಮಗೆ ಬರೋದಿಲ್ಲ ಎಂಬುದಾಗಿ ಅಲ್ಲ. But God says, ಆದರೆ ದೇವರು ಹೇಳುವಂತ ಮಾತು, will not be tempted above what that we can able to bear. ನಮ್ಮಿಂದ ಸಹಿಸಲಾರದಷ್ಟು ದೇವರು ನಮಗೆ ಕೊಡುವಂತ ಶೋಧನೆಯಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ. And Bible very clearly says He will make an escape route from that situation. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನಮ್ಮನ್ನು ಆ ರೀತಿಯಾದಂತ ಮಾರ್ಗದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆತನು ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. A way to escape. ನಮಗೆ ತಪ್ಪಿಸಿಕೊಳ್ಳುವಂತ ಮಾರ್ಗ. You may not able to see the hand of God, how God makes the way for us to escape from this kind of a trials and sufferings. ದೇವರು ನಮ್ಮನ್ನು ಈ ರೀತಿಯಾದಂತ ಶೋಧನೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹೇಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಆತನ ಹಸ್ತವನ್ನು ನಾವು ಒಂದು ವೇಳೆ ಕಾಣದೇ ಇರಬಹುದು. St. Paul encourages the people of Corinthians. ಇಲ್ಲಿ ಪೌಲನು ಕೊರಿಂಥದವರ ಸಭೆಯವರಿಗೆ ಅವರನ್ನು ಉತ್ಸಾಹಪಡಿಸುವಂತ ರೀತಿಯಲ್ಲಿ He encourages them saying that don't get discouraged, my dear friends, because God's hand is there to help you. ಆತನು ಹೇಳುವಂತ ಮಾತು, ನೀವು ಬೇಸತ್ತು ಹೋಗಬೇಡಿ, ಯಾಕೆಂದರೆ ದೇವರ ಹಸ್ತವು ನಿಮಗೆ ಸಹಾಯ ಮಾಡುವುದಕ್ಕೆ ಇದೆ ಎಂಬುದಾಗಿ ಹೇಳ್ತಾನೆ. At times we feel it's unbearable. The burden that is upon us is unbearable. ಕೆಲವು ಸಮಯಗಳಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ, ನಾವು ಪಡುತ್ತಿರುವಂತ ಕಷ್ಟವು, ನಮ್ಮ ಶೋಧನೆಗಳು ಅದು ಸಹಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. We wonder why this temptation. ನಮಗೆ ಯಾಕೆ ಈ ಶೋಧನೆ ಎಂಬುದಾಗಿ ತಿಳಿಯುತ್ತೇವೆ. Now I'm not going to talk about the reasons why we are getting the temptation, because that's a very big subject. I'm not going to talk about it, but I just want to give you a silver line that
Even in our temptation and trials and suffer, tiara makala ramana turara, oriara bara shalaria la rabara tira. In your temptation, in your sufferings, God's hand, unseen hand of God is with you. ಈ ಒಂದು ಸಮಯದಲ್ಲಿ ಶೋಧನೆಯು ಯಾಕೆ ಬರುತ್ತದೆ ಎಂಬುದಾಗಿ ನಿಮಗೆ ಹೇಳಲು ಬಯಸುತ್ತಾ ಇಲ್ಲ. ಆದರೆ ನೀವು ಶೋಧನೆಯಲ್ಲಿ ಹಾದು ಹೋಗುವಂತಹ ಸಮಯದಲ್ಲಿ ಕಾಣದ ದೇವರ ಹಸ್ತವು ನಿಮ್ಮ ಸಂಗಡ ಇರುತ್ತದೆ. Hallelujah. ಆಮೆನ್. ಹಲ್ಲೆಲೂಯಾ. Hallelujah. Jabez, a man in Bible, his mother named him Jabez. ಯಾಬೇಚನಿಗೆ ಆತನ ತಾಯಿಯು ಅವನಿಗೆ ಯಾಬೇಚನು ಎಂಬುದಾಗಿ ಹೆಸರಿಟ್ಟರು. You know the meaning of Jabez? ಯಾಬೇಚನು ಎಂದರೆ ಅರ್ಥವೇನು ಗೊತ್ತಾ? Pain. ವೇದನೆ. Pain. A mother names his child, you are a pain. ತಾಯಿಯು ಮಗನಿಗೆ ಹೆಸರಿಡುವಂಥದ್ದು ನೀನು ನನಗೆ ವೇದನೆ ಎಂಬುದಾಗಿ ಹೆಸರಿಡುತ್ತಾಳೆ. If a child is born, it brings happiness, joy to the parents, especially to the mother. And seeing the child's face, the mother will forget all her pain. But here, the mother says, you are a pain, so you'll be named Jabez. ಇಲ್ಲಿ ಒಂದು ತಂದೆ ತಾಯಿಗಳಿಗೆ ಮಕ್ಕಳು ಹುಟ್ಟುವುದಾದರೆ ಅವರು ಆ ಮಗುವನ್ನು ನೋಡಿ, ಮುಖ್ಯವಾಗಿ ತಾಯಿಯು ಮಗುವನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ. ಆದರೆ ಇಲ್ಲಿ ಯಾಬೇಚನನ್ನು ಹೆತ್ತಂತ ತಾಯಿಯು ನಿನ್ನು ಹುಟ್ಟಿದ್ರಿಂದ ನನಗೆ ವೇದನೆ ಎಂಬುದಾಗಿ, ಆ ಮಗುವಿಗೆ ವೇದನೆ ಎಂಬುದಾಗಿ ಹೆಸರಿಡುತ್ತಾಳೆ. We do not know what kind of a pain the mother passed through. ತಾಯಿಯು ಯಾವ ರೀತಿಯಾದಂಥ ನೋವಿನಲ್ಲಿ ವೇದನೆಯಲ್ಲಿ ಇದ್ದರೋ ನಮಗೆ ಗೊತ್ತಿಲ್ಲ. But she expressed that by naming his son Jabez. You are a pain. You are pain. You will be named pain. ಆದರೆ ಆಕೆಯು ತನ್ನ ಮಗನಿಗೆ ಆ ಒಂದು ವೇದನೆಯನ್ನು ವ್ಯಕ್ತಪಡಿಸುವಂತ ರೀತಿಯಲ್ಲಿ ಅವನಿಗೆ ವೇದನೆ ಯಾಬೇಚನು ಎಂಬುದಾಗಿ ಹೆಸರಿಡುತ್ತಾಳೆ. And Jabez, I do not know what kind of a pain he passed through in his life. ಯಾಬೇಚನು ಸಹ ತನ್ನ ಜೀವಿತದಲ್ಲಿ ಯಾವ ರೀತಿಯಾದಂಥ ನೋವನ್ನು ಅನುಭವಿಸುವುದನೋ ಗೊತ್ತಿಲ್ಲ. I feel he must have really gone through a lot of sufferings, agony in his life. ಅವನು ಸಹ ತನ್ನ ಜೀವಿತದಲ್ಲಿ ಬಹಳವಾಗಿ ನೋವನ್ನು, ವೇದನೆಯನ್ನು ಅನುಭವಿಸಿರಬಹುದು. In accordance with the name, he must have suffered heavily. ಆತನ ಹೆಸರಿನ ಪ್ರಕಾರವಾಗಿ ಅವನು ಸಹ ತನ್ನ ಜೀವಿತದಲ್ಲಿ ಹೆಚ್ಚಾದಂತ ನೋವನ್ನು ಅನುಭವಿಸಿದ್ದಿರಬಹುದು. But he decided to make a prayer to God. ಆದರೆ ಆತನು ದೇವರಲ್ಲಿ ಪ್ರಾರ್ಥಿಸಲು ಇಲ್ಲಿ ತೀರ್ಮಾನ ಮಾಡುತ್ತಾನೆ. First Chronicle chapter 4 verse 10 says, ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, Jabez called on the God of Israel. ಇಸ್ರಾಯೇಲ್ ದೇವರಿಗೆ ಯಾಬೇಚನು ನೋಡಿ ಮೊರೆಯಿಡುವಂತ ಮಾತು, saying, oh, that thou wouldest bless me indeed. ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ, enlarge my coast, ನನ್ನ ಪ್ರಾಂತವನ್ನು ವಿಸ್ತರಿಸಿ, and let thy hand might be with me, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು, and keep me safe from the evil. ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ. And this pain should not, God, grieve me. ದೇವರೇ, ಈ ಒಂದು ವೇದನೆಯು ನನ್ನನ್ನು ಬಂದು ಅದು ಮುಟ್ಟಬಾರದು ಮತ್ತು ಅದು ನನಗೆ ಬಹಳ ವೇದನೆಯನ್ನು ಕೊಡಬಾರದು. Many of us may be passing through this, but here is a man who knows where the answer is. He goes back to the God of Israel and makes this prayer. Lord, I know you will bless me. The blessings are with you. Enlarge my coast, O God. Let your hand might be with me. And Lord, and keep me safe from all the evils of this world which I cannot bear. And Lord, let not this
pains and sufferings grieve me and put my soul into such grievous situation. ಇಲ್ಲಿ ನಾವು ವೇದನೆಯಲ್ಲಿ ಹಾದು ಹೋಗುವಾಗ ಏನು ಮಾಡ್ತೇವೆ ಗೊತ್ತಿಲ್ಲ. ಆದರೆ ಯಾಬೇಚನು ತನ್ನ ಜೀವಿತದಲ್ಲಿ ವೇದನೆಯನ್ನು ಅನುಭವಿಸಿದಂಥ ಸಮಯದಲ್ಲಿ ಇಸ್ರಾಯೇಲ್ ದೇವರ ಬಳಿಯಲ್ಲಿ ಹೋಗಿ ಆತನು ಪ್ರಾರ್ಥಿಸುತ್ತಾನೆ, ದೇವರೇ ನೀನು ನನ್ನನ್ನು ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ರಕ್ಷಿಸು. ಮಾತ್ರವಲ್ಲದೆ ಈ ವೇದನೆಯು ನನ್ನನ್ನು ಯಾವಾಗಲೂ ಅದನ್ನು ಹಿಂಬಾಲಿಸಿ ಬರದಂತೆ ನನ್ನನ್ನು ಕಾಪಾಡು ಎಂಬುದಾಗಿ ಪ್ರಾರ್ಥಿಸುತ್ತಾನೆ. And Bible very clearly says God granted his prayer. ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಆತನು ಈ ರೀತಿಯಾಗಿ ದೇವರಿಗೆ ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. God does not want you to suffer in your pain. ನೀನು ವೇದನೆಯಲ್ಲಿ ಇರಬೇಕು ಎಂಬುದಾಗಿ ದೇವರಿಗೆ ಇಷ್ಟವಿಲ್ಲ. His helping hand is all the time with his people to save them. ಆತನ ಸಹಾಯಕ ಹಸ್ತವು ತನ್ನ ಜನರ ಸಂಗಡ ಯಾವಾಗಲೂ ಇರುತ್ತದೆ. Not only those days, even today he lives among his people, stretching forth his hand to help them in an unseen way, whether you know it or you do not know it. ಆ ಒಂದು ಪುರಾತನ ಕಾಲದಲ್ಲಿ ನಡೆಯಿತು ಎಂಬುದಾಗಿ ಹೇಳಬಹುದು. ಆ ಕಾಲದಲ್ಲಿ ಮಾತ್ರವಲ್ಲದೆ ಇಂದಿಗೂ ಸಹ ದೇವರು ನೀವು ಕಷ್ಟವನ್ನು ವೇದನೆಯಲ್ಲಿ ಹಾದು ಹೋಗುತ್ತಿರುವಂತಹ ಸಮಯದಲ್ಲಿ ಕಣ್ಣಿಗೆ ಕಾಣದೇ ಇರುವಂತ ಆತನ ಹಸ್ತವು ನಮ್ಮ ಸಂಗಡ ಇದ್ದು ನಮಗೆ ಸಹಾಯ ಮಾಡುವಂತದ್ದಾಗಿದೆ. And psalmist says in Psalm 17 verse 7 says, ಕೀರ್ತನೆಗಳಲ್ಲಿ 17ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, You showed thy marvelous loving kindness. Thou hast saved by thy right hand them which put the trust in thee, for those that rise up against them. ಕೀರ್ತನೆಗಳು 17:7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಭುಜಬಲವನ್ನು ಪ್ರಯೋಗಿಸಿ ಶರಣಾಗತರನ್ನು ವಿರೋಧಿಗಳಿಂದ ರಕ್ಷಿಸುವಾತನೇ, ನಿನ್ನ ಪ್ರೀತಿಯನ್ನು ವಿಶೇಷವಾಗಿ ತೋರಿಸು. You saved them, O God, with your right hand. ನಿನ್ನ ಬಲ ಹಸ್ತದಿಂದ ನೀನು ಅವರನ್ನು ರಕ್ಷಿಸಿದಿ. Hello, when you fall, God says, I will catch you. You will fall only in my hand. ನೀನು ಬೀಳುವಂತ ಸಮಯದಲ್ಲಿ ನೀನು ಬೀಳುವಂತದ್ದು ಕೆಳಕಲ್ಲ, ನನ್ನ ಹಸ್ತದಲ್ಲಿ ಎಂಬುದಾಗಿ ದೇವರು ಹೇಳುತ್ತಾನೆ. Psalms 37 verse 24 very clearly says this. ಕೀರ್ತನೆಗಳು 37:24ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, Though ye fall, ye shall not be utterly cast down, for the Lord upholdeth him with his hand. ಅವರು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ, ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. Hallelujah. 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 Have you ever imagined that you maybe think that you are falling, but Bible says, in my hand I will uphold you. You will not be cast down. ನಾವು ಒಂದು ವೇಳೆ ತಿಳಿದುಕೊಳ್ಳಬಹುದು, ಕೆಳಗೆ ನಾನು ಬೀಳುತ್ತಾ ಇದ್ದೇನೆ ಎಂಬುದಾಗಿ. ಆದರೂ ಸಹ ದೇವರು ಹೇಳುವಂತ ಮಾತು, ನೀನು ಕೆಳಗೆ ಬೀಳುವಾಗ ನನ್ನ ಹಸ್ತವು ನಿನ್ನನ್ನು ಹಿಡಿದು ಉದ್ಧಾರ ಮಾಡುವುದು. Hallelujah. 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 You will have the feeling that you are falling down. ನೀನು ಕೆಳಕ್ಕೆ ಬೀಳುತ್ತೀಯ ಎಂಬುವಂತ ಒಂದು ರೀತಿಯಾದಂತ ಅನುಭವ ನಿಮಗೆ ಇರಬಹುದು. But my dear friend, that unseen hand of a God is all the time below you to take you, to lift you up. ಆದರೆ ಕಣ್ಣಿಗೆ ಕಾಣದಂತ ದೇವರ ಹಸ್ತವು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಮೇಲಕ್ಕೆ ಎತ್ತುವಂತದ್ದಾಗಿದೆ. Hallelujah. Hallelujah. Even if we rebel and go against God and leave him, desert him, but still this merciful God's hand is all the time with his people to save them. ನೀವು ದೇವರಿಗೆ ವಿರುದ್ಧವಾಗಿ ಹೋದರೂ ಸಹ ಆತನ ಹಸ್ತವು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ರಕ್ಷಿಸುವಂತದ್ದಾಗಿದೆ. The people of Judah rebelled against God again and again in spite of repeated warnings.
ಯೂದರ ಜನರಿಗೆ ಎಷ್ಟೇ ರೀತಿಯಾಗಿ ಅವರಿಗೆ ಎಚ್ಚರಿಕೆಯ ಶಬ್ದಗಳು ಬಂದಾಗ್ಯೂ ಸಹ ಅವರು ದೇವರಿಗೆ ವಿರುದ್ಧವಾಗಿಯೇ ನಡೆಯುತ್ತಾ ಇದ್ದರು. Number of times God warned them, saying that this is the danger you are going to have it. The danger is on your path. Do not rebel against me. Do not go away. I am the only protection available to you. But these people, the kings of Judah and the people of Judah, they did not listen to the prophets like Jeremiah, Ezekiel, Habakkuk. ಇಲ್ಲಿ ಯೂದರ ಅರಸರು ಆಗಲಿ ಯೂದರ ಜನರಾಗಲಿ ಅವರಿಗೆ ಅನೇಕ ರೀತಿಯಾದಂತಹ ಎಚ್ಚರಿಕೆಯ ಶಬ್ದಗಳು ಬಂದಾಗ್ಯೂ ಸಹ ಅವರು ದೇವರಿಗೆ ವಿಧೇಯರಾಗಿ ನಡೆಯಲಿಲ್ಲ. ಆಗಿನ ಕಾಲದಲ್ಲಿ ಎರೆಮಿಯ, ಹಬಕೂಕ, ಎಹೆಜ್ಕೇಲ ಪ್ರವಾದಿಗಳ ಮುಖಾಂತರವಾಗಿ ದೇವರು ಎಚ್ಚರಿಸಿದಾಗ್ಯೂ ಸಹ ಅವರು ಆತರ ಶಬ್ದಕ್ಕೆ ಕಿವಿಗೊಡಲಿಲ್ಲ. Because of their own cause, they have been captured as a captives and taken to Babylon by Nebuchadnezzar. ನೆಬೂಕದ್ನೆಚ್ಚರನ ಮುಖಾಂತರವಾಗಿ ಅವರೆಲ್ಲರೂ ಅಲ್ಲಿ ಸೆರೆ ಹಿಡಿಯಲ್ಪಟ್ಟು ಅವರು ಮಾಡಿದಂತ ಆ ಒಂದು ದೇವರಿಗೆ ವಿರುದ್ಧವಾಗಿ ನಡೆದಂತ ಕಾರ್ಯಕ್ಕಾಗಿ ಅವರನ್ನು ಸೆರೆಯಾಗಿ ಕರೆದುಕೊಂಡು ಬಾಬೇಲಿಗೆ ಹೋಗುತ್ತಾರೆ. Just imagine, these people didn't listen to God, didn't listen to the prophets. They did not obey the word of God. Because of that, they suffered heavily. The foreign kings have come, invaded the Israel, Judah, demolished the temple, taken these people as a captives because it's their own sin. They were taken to Babylon. ಅವರ ಒಂದು ತಪ್ಪಿನಿಂದ ಅವರು ದೇವರಿಗೆ ವಿರುದ್ಧವಾಗಿ ನಡೆದದ್ದರಿಂದ ಅವರೆಲ್ಲರನ್ನು ಹಿಡಿದುಕೊಂಡು ಸೆರೆಯಾಳಾಗಿ ಬಾಬೇಲಿಗೆ ಕರೆದುಕೊಂಡು ಹೋಗುತ್ತಾರೆ. But God was faithful. ಆದರೂ ಸಹ ದೇವರು ಅಲ್ಲಿ ನಂಬಿಗಸ್ತನಾಗಿದ್ದನು. He was merciful though these people rebelled against him. ದೇವರಿಗೆ ಇವರು ವಿರುದ್ಧವಾಗಿ ನಡೆದರೂ ಸಹ ಆತನು ಅವರಿಗೆ ನಂಬಿಗಸ್ತನಾಗಿದ್ದನು. God, motivated the spirit of the Babylonian kings to show favor to the Israel people, the Judah people. ಇಸ್ರಾಯೇಲ್ ಜನರಿಗೆ, ಯೂದ ಜನರಿಗೆ ದೇವರು ಅಲ್ಲಿ ಅವರ ಸಂಗಡ ಇರುವುದಕ್ಕಾಗಿ ಆ ಬಾಬೆಲಿನ ಅರಸರ ಮನಸ್ಸಿನಲ್ಲಿ ಮಾತಾಡಿ ಇವರಿಗೆ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡುವಂತೆ ಅವರ ಸಂಗಡ ಇದ್ದನು. Just imagine, they are enemy kings, but God spoke to them. ಅವರೆಲ್ಲರೂ ಸಹ ಶತ್ರು ಅರಸರಾಗಿದ್ದರು, ಆದರೂ ಸಹ ದೇವರು ಅವರ ಸಂಗಡ ಮಾತನಾಡಿದನು. And they shown kindness to these Judah people. ಆ ಅರಸರು, ವಿರೋಧವಾದಂತ ಆ ಅರಸರು ಈ ಯೂದ ಜನರಿಗೆ ಅಲ್ಲಿ ಕರುಣೆಯನ್ನು ತೋರಿಸುವುದನ್ನು ನೋಡುತ್ತೇವೆ. Even if we go against God, God is so merciful. His unseen hand of God is there even in the enemy's land to help. ನಾವು ದೇವರಿಗೆ ವಿರುದ್ಧವಾಗಿ ಹೋದರೂ ಸಹ ಅವರಿಗೆ ಆತನು ಬೇರೆ ದೇಶದಲ್ಲಿ, ವಿದೇಶದಲ್ಲಿ ಅವರ ಸಂಗಡ ಇದ್ದುಕೊಂಡು ಆತನ ಕಾಣದೇ ಇರುವಂತಹ ಹಸ್ತವು ಅವರಿಗೆ ಸಹಾಯ ಮಾಡುತ್ತದೆ. There were some faithful ones. They were also captured from Judah to Babylon. ಅವರೆಲ್ಲರೂ ನಂಬಿಗಸ್ತರು ಮತ್ತು ನಂಬಿಗಸ್ತರಾಗಿರುವಂತಹ ಕೆಲವರು ಸಹ ಅಲ್ಲಿ ಬಾಬೇಲಿಗೆ ಸೆರೆಯಾಳಾಗಿ ಹೋಗುತ್ತಾರೆ. Those who put the trust in God, they were also captured and they were taken to Babylon. And some of them are like Daniel, Shadrach, Meshach, Abednego. They were also caught, in the fight. ಯಾರ್ಯಾರು ಅಲ್ಲಿ ಸೆರೆ ಹಿಡಿಯಲ್ಪಟ್ಟರೋ ಅವರ ಮಧ್ಯದಲ್ಲಿ ದೇವರಿಗೆ ವಿಧೇಯರಾಗಿ ನಂಬಿಗಸ್ತರಾಗಿ ನಡೆದಂತ ಜನರು ಅಂದರೆ ದಾನಿಯೇಲ, ಶಾದ್ರಾಕ್, ಮೇಷಾಕ್, ಅಬೇದ್ನೆಗೋ ಇವರೆಲ್ಲರನ್ನೂ ಸಹ ಆತನು ಅಲ್ಲಿ ಸೆರೆಯಾಳಾಗಿ ಹೋದರು.
That happened during the period of Jeho- Jehoiakim, king of Judah, in BC 605. ಅಲ್ಲಿ ಕ್ರಿಸ್ತ ಪೂರ್ವ 605ರಲ್ಲಿ ಯೂದರ ಅರಸನಾದಂತ ಯೆಹೋಯಾಕೀಮನ ಸಮಯದಲ್ಲಿ ಇದು ನಡೆಯುತ್ತದೆ. Now you see these people, because they done evil against God and they done all the evils, the wrath of God came upon them, and the foreign kings came and invaded and taken them as a captive to Babylon, and the Babylonian kings now showing mercy upon these people. Among them were Daniel, Shadrach, Meshach, Abednego, and these faithful ones, God has shown such mercy to show favor to them, and they become the officers in a foreign kingdom. ಇಲ್ಲಿ ಗಮನಿಸಿ ನೋಡುವಂತ ಸಮಯದಲ್ಲಿ ಯೂದರು ದೇವರಿಗೆ ವಿರುದ್ಧವಾಗಿ ಆತನ ಮಾತನ್ನು ಕೇಳದೇ ಇರುವಂತ ಸಮಯದಲ್ಲಿ ಬಾಬೆಲಿನ ಅರಸನು ಬಂದು ಅವರನ್ನೆಲ್ಲ ಮುತ್ತಿಗೆ ಹಾಕಿ ಸೆರೆಯಾಳಾಗಿ ಕರೆದುಕೊಂಡು ಹೋಗುತ್ತಾನೆ. ಸೆರೆಯಾಳಾಗಿ ಹೋದಂತ ಜನರಲ್ಲಿ ದಾನಿಯೇಲ, ಶಾದ್ರಾಕ್, ಮೇಷಾಕ್, ಅಬೇದ್ನೆಗೋ ಎನ್ನುವಂತ ಈ ಜನರು ಸಹ ಅಲ್ಲಿಗೆ ಹೋಗುತ್ತಾರೆ. ಆದರೆ ಅಲ್ಲಿ ಹೋದ ನಂತರ ದೇವರು ಆ ಅರಸರ ಕಣ್ಣುಗಳಲ್ಲಿ ಇವರಿಗೆ ದಯೆಯು ದೊರಕುವಂತೆ, ಕರುಣೆಯು ದೊರಕುವಂತೆ ಮಾಡುವುದನ್ನು ನಾವು ನೋಡುತ್ತೇವೆ. Hallelujah. ಹಲ್ಲೆಲೂಯಾ. They are war slaves. They don't have to, the opposite side need not have to show any mercy upon these people. ಅವರೆಲ್ಲರೂ ಶತ್ರುಗಳಾಗಿರುವಂತ ಅರಸರು ಇವರ ಮೇಲೆ ದಯೆ ತೋರಿಸುವಂತ ಅವಶ್ಯಕತೆ ಏನೂ ಇಲ್ಲ. But God moved the spirit of Nebuchadnezzar to appoint some of these people as officers and governors in his kingdom. ಆದರೂ ಸಹ ಅಲ್ಲಿನ ಅರಸನ ಸಂಗಡ ದೇವರು ಮಾತನಾಡಿ ಈ ಎಲ್ಲಾ ಜನರನ್ನು, ನಂಬಿಗಸ್ತರಾಗಿರುವಂತ ಜನರನ್ನು ಆತನು ಆ ಒಂದು ದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ರಾಜ್ಯಪಾಲರಾಗಿ, ಅಧಿಕಾರಿಗಳಾಗಿ ನೇಮಿಸುವುದನ್ನು ನಾವು ಕಾಣುತ್ತೇವೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Even if we do something against God, our God's hand is all the time merciful. His unseen hand is with us wherever we go, wherever we stay. My dear friend, He is so merciful and faithful. Even if we are not faithful, our God is faithful. ನಾವು ದೇವರಿಗೆ ವಿರುದ್ಧವಾಗಿ ಇದ್ದಾಗಲೂ ಸಹ ಆತನು ನಮ್ಮ ಸಂಗಡ ಇದ್ದು ಆತನ ಹಸ್ತವು ನಮಗೆ ಸಹಾಯ ಮಾಡುವಂತದ್ದಾಗಿದೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. But do you think that the trouble stopped there? ಆ ಒಂದು ಸಮಸ್ಯೆಯು ಅಲ್ಲೇ ಮುಗಿಯಿತು ಎಂಬುದಾಗಿ ತಿಳಿದುಕೊಂಡಿದ್ದೀರಾ? No, it never stops. ಅದು ಅಲ್ಲೇ ಮುಗಿಯುವುದಿಲ್ಲ. Sometimes we think that we are now somewhat come to some good state, but unfortunately, the pain and the suffering continues. ನಾವು ತಿಳಿದುಕೊಳ್ಳುತ್ತೇವೆ ನಮ್ಮ ಎಲ್ಲಾ ವಿಧವಾದಂತ ನೋವು ಈಗ ಮುಗಿಯಿತು ಎಂಬುದಾಗಿ. ಆದರೆ ಆ ಒಂದು ನೋವು ಇನ್ನೂ ಮುಂದುವರಿಯುತ್ತಾ ಇರುತ್ತದೆ. Because God's hand is something which does a great thing which you do not know. His hand moves in such a mysterious way to bring you back to the place, to Israel. ದೇವರ ಹಸ್ತವು ಬಹಳ ಅದ್ಭುತಕರವಾಗಿ ಅಲ್ಲಿ ಕ್ರಿಯೆ ಮಾಡುವಂಥದ್ದಾಗಿದೆ. ಆ ಒಂದು ಹಸ್ತವು ನೀವು ಬಿಟ್ಟು ಹೋದಂತ ಆ ಒಂದು ಪ್ರದೇಶಕ್ಕೆ, ದೇವರು ವಾಗ್ದಾನ ಮಾಡಿದಂತ ಆ ಒಂದು ಪ್ರದೇಶಕ್ಕೆ ನಿಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಬರುವಂತದ್ದಾಗಿದೆ. When the people of Judah were enjoying the comfort given by the Babylonian king Nebuchadnezzar, God did not leave that as that. But God brought Persian king against the Babylonian king.
ಇಲ್ಲಿ ಬಾಬೆಲಿನ ಅರಸನ ಸಂಗಡ ಜನರೆಲ್ಲರೂ ತಮ್ಮ ಜೀವನದಲ್ಲಿ ಸುಖಕರವಾಗಿ ಇರುವಂತ ಸಮಯದಲ್ಲಿ ದೇವರು ಅಲ್ಲಿಗೆ ಬಿಡಲಿಲ್ಲ. ಅಲ್ಲಿ ಪಾರಸಿಯ ಅರಸನು ಬಾಬೆಲಿನ ಅರಸನಿಗೆ ವಿರುದ್ಧವಾಗಿ ಬರುವುದನ್ನು ಕಾಣುತ್ತೇವೆ. Hallelujah. 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 The Persian king Cyrus invaded the Babylonian king. ಇಲ್ಲಿ ಬಾಬೆಲಿನ ಅರಸನಿಗೆ ವಿರುದ್ಧವಾಗಿ ಪಾರಸಿಯ ಅರಸನಾದಂತ ಕೋರೆಷನು ಬರ್ತಾನೆ. War means, just imagine, means people will be fighting and get killed. And I don't know how many such Jews also must have been killed in that war. ಅಲ್ಲಿ ಅಷ್ಟೊಂದು ಜನರು ಯುದ್ಧದಲ್ಲಿ ಬರುವಂತ ಸಮಯದಲ್ಲಿ ಎಷ್ಟು ಜನರು ಅಲ್ಲಿ ಕೊಲ್ಲಲ್ಪಟ್ಟರೋ ಗೊತ್ತಿಲ್ಲ. But God's hand was with the Jewish people. ಆದರೂ ಸಹ ದೇವರ ಹಸ್ತವು ಯೆಹೂದ್ಯರೊಂದಿಗೆ ಇತ್ತು. And God spoke to the Cyrus, the Persian king. ಅಲ್ಲಿ ಪಾರಸಿಯ ಅರಸನಾದಂತ ಕೋರೆಷನ ಸಂಗಡ ದೇವರು ಮಾತಾಡುತ್ತಾನೆ. You send my people back to Israel. ನೀನು ನನ್ನ ಜನರನ್ನು ಇಸ್ರಾಯೇಲಿಗೆ ಕಳುಹಿಸು. Who are these people? ಈ ಜನರು ಯಾರು? They are captive slaves. ಅವರೆಲ್ಲರೂ ಗುಲಾಮರಾಗಿ ಸೆರೆಯಾಳಾಗಿ ಹೋದಂತ ಜನರು. But God says, you send them back to their land, Israel. ಆದರೆ ದೇವರು ಹೇಳುವಂತ ಮಾತು, ನೀನು ನನ್ನ ಜನರನ್ನು ಮತ್ತೆ ಇಸ್ರಾಯೇಲಿಗೆ ಕಳುಹಿಸು. Just imagine, all the time, nearly 70 years passed. After leaving their own country, their own house, their properties, everything they left in Jerusalem, in Judah, all these people are now slaves in some other land. And some of them must be crying, oh, I left my country, I left my house, I left my parents, I left my relatives. We do not know when we can go and see them. Lord, in my lifetime, do you have that opportunity to go back? ಇಲ್ಲಿ ಜನರು ಸೆರೆಯಾಳಾಗಿ ಬಂದಂತ ಜನರು ಯೆಹೂದ್ಯರು ದೇವರ ಬಳಿಯಲ್ಲಿ ಒಂದು ವೇಳೆ ಮೊರೆ ಇಟ್ಟಿರಬಹುದು, ದೇವರೇ, ನಾನು ನನ್ನ ದೇಶವನ್ನು ಬಿಟ್ಟು ಇಲ್ಲಿಗೆ ಗುಲಾಮನಾಗಿ ಬಂದಿದ್ದೇನೆ, ಆದರೆ ನಾನು ಹಿಂತಿರುಗಿ ಹೋಗಿ ನನ್ನ ಜನರನ್ನು, ನನ್ನ ಸಂಬಂಧಿಕರನ್ನು ಹೋಗಿ ನೋಡುವುದಕ್ಕೆ ಸಾಧ್ಯವಾಗುವುದೋ ಎಂಬುದಾಗಿ ದೇವರಲ್ಲಿ ಮೊರೆ ಇಟ್ಟಿರಬಹುದು. God's merciful hand was upon them. ದೇವರ ಆ ಒಂದು ಕರುಣೆಯುಳ್ಳಂತ ಹಸ್ತವು ಅವರ ಮೇಲಿತ್ತು. At that time, there was no leader, no king for Jews to fight against any of this king to redeem themselves and go back and settle in their land. ಇಲ್ಲಿ ಯಾವುದೇ ಅರಸರಿಗೆ ವಿರುದ್ಧವಾಗಿ ಹೋರಾಟ ಮಾಡಿ ಯುದ್ಧ ಮಾಡಿ ಜಯಿಸಿ ಅವರು ತಪ್ಪಿಸಿಕೊಂಡು ಅಲ್ಲಿಂದ ಹೋಗಿ ತಮ್ಮ ದೇಶದಲ್ಲಿ ವಾಸ ಮಾಡುವುದಕ್ಕೆ ಯೂದರಲ್ಲಿ ಯಾವುದೇ ಅರಸನು ಇರಲಿಲ್ಲ. And there are no warriors to fight, and there are no equipments to fight. There are no experience now, war experience with them, and they don't have anything, no power. ಇಲ್ಲಿ ಯುದ್ಧ ಮಾಡಿ ಜಯಿಸಬೇಕು ಎಂದು ಹೇಳುವುದಾದರೆ ಸೈನ್ಯವಿಲ್ಲ, ಸೈನ್ಯಕ್ಕೆ ಬೇಕಾದಂತ ಆಯುಧಗಳಿಲ್ಲ, ಮತ್ತು ಆ ಸೈನಿಕರಿಗೆ ಯಾವುದೇ ತರಬೇತಿ ಇಲ್ಲ. ತಾವು ಹೋಗಿ ಯುದ್ಧ ಮಾಡಿ ಅಲ್ಲಿಂದ ಬಿಡಿಸಿಕೊಂಡು ತಮ್ಮ ದೇಶಕ್ಕೆ ಹೋಗಬೇಕೆಂದು ಹೇಳುವುದಾದರೂ ಅವರ ಬಳಿಯಲ್ಲಿ ಏನೂ ಇಲ್ಲ. Hallelujah. 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 Just imagine this. But God was merciful. ದೇವರು ಈ ರೀತಿಯಾದಂತಹ ಸಮಯದಲ್ಲಿಯೂ ಸಹ ಆತನು ಕರುಣೆಯುಳ್ಳವನಾಗಿದ್ದನು. In that helpless situation, God wanted his people to go back to their own land and build their temple and build their houses and live peacefully in that land. ಆ ಒಂದು ಸಮಯದಲ್ಲಿಯೂ ಸಹ ದೇವರು ತನ್ನ ಜನರನ್ನು ನೋಡಿ ಅವರು ತಮ್ಮ ದೇಶದಲ್ಲಿ ಹೋಗಿ ತಮಗೆ ಬೇಕಾದಂತ ಮನೆಯನ್ನು ಕಟ್ಟಿಕೊಂಡು ಅಲ್ಲಿ ಸಮಾಧಾನದಿಂದ ಜೀವಿಸಬೇಕೆಂಬುದಾಗಿ ಬಯಸಿದನು. Hallelujah. 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 God spoke to Cyrus. The king Cyrus came and said, who are all the people now who are in Babylon?
want to go back to Jerusalem to build the temple of God, because God has instructed me, the God of heaven instructed me to go and build the temple of Jerusalem. Let these people go. So I'm now telling you people that those who wants to go back to Jerusalem to build the temple of God, please now you go. What are the helps you required, money you required, everything I will give. And in that situation, Zerubbabel the governor and Ezra the priest and so many other people joined them as a first batch, and they went to Jerusalem. ಇಲ್ಲಿ ನಾವು ಗಮನಿಸಿ ನೋಡುವಂತ ಸಮಯದಲ್ಲಿ ಅರಸನಾದಂಥ ಕೋರೇಶನ ಒಂದು ಸಮಯದಲ್ಲಿ ಆತನೊಂದಿಗೆ ದೇವರು ಮಾತನಾಡಿ, ಆತನು ಇಲ್ಲಿ ಯಹೂದ್ಯರನ್ನು ನೋಡಿ ಹೇಳುವಂತ ಮಾತು, ನೀವು ಹಿಂತಿರುಗಿ ಹೋಗಿ ಇಸ್ರಾಯೇಲ್ ದೇಶದಲ್ಲಿ ನೀವು ನಿಮ್ಮ ದೇವರ ಆಲಯವನ್ನು ಪುನರ್ನಿರ್ಮಾಣ ಮಾಡಬೇಕು. ಅಲ್ಲಿ ಹೋಗಿ ಆ ಆಲಯವನ್ನು ಪುನರ್ ನಿರ್ಮಾಣ ಮಾಡಬೇಕೆಂದು ಹೇಳುವುದಾದರೆ ಅದಕ್ಕೆ ಬೇಕಾದಂಥ ಯಾವುದೇ ಕಾರ್ಯವನ್ನು, ಅಂದರೆ ಬೇಕಾದಂಥ ವಸ್ತುಗಳನ್ನು ನೀವು ನನ್ನಿಂದ ತೆಗೆದುಕೊಳ್ಳಿ, ಅದನ್ನೆಲ್ಲ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. Hello, you don't have to fight, but God's hand will fight for you. ನೀನು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ, ದೇವರ ಹಸ್ತವು ನಿಮಗೋಸ್ಕರ ಯುದ್ಧ ಮಾಡುತ್ತದೆ. Be still and know that I am a God and I will fight for you. ನೀನು ಸುಮ್ಮನಿದ್ದು ನಾನೇ ದೇವರು, ನಾನು ನಿನಗೋಸ್ಕರ ಯುದ್ಧ ಮಾಡುವೆನು ಎಂಬುದಾಗಿ ತಿಳಿದುಕೋ. Hallelujah. 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 The unseen hand of a God is there in every situation without you fighting, my dear friend. God will fight for you and give the victory. ಪ್ರೀತಿಯುಳ್ಳ ಸ್ನೇಹಿತರೆ, ದೇವರ ಕಾಣದ ಹಸ್ತವು ನಿಮ್ಮ ಸಂಗಡ ಇದ್ದುಕೊಂಡು ಆತನು ನಿಮಗೋಸ್ಕರ, ನೀವು ಸುಮ್ಮನೆ ಇದ್ದರೂ ನಿಮಗೋಸ್ಕರ ಯುದ್ಧ ಮಾಡುವ ಆತನಾಗಿದ್ದಾನೆ. The people of Israel must have been really praying to God, saying, God, we don't have any strength, we don't have any leader, we don't have any power. Lord, we want to go back to our land. And Lord, we are helpless in this situation. We are slaves in this country. Help us, oh God. They must have been day and day out. They must have been good people like Daniel, like Zerubbabel, Ezra. All these people must have been crying to God. ಇಲ್ಲಿ ನೀತಿವಂತರಾದಂಥ ಜನರು ಸಹ ಅಲ್ಲಿ ಗುಲಾಮರಾಗಿ ಹೋದಂಥ ಸಮಯದಲ್ಲಿ ಅವರು ಹಗಲಿರುಳು ದೇವರ ಬಳಿಯಲ್ಲಿ ಮೊರೆ ಇಡುತ್ತಾ, ದೇವರೇ, ನಮ್ಮನ್ನು ಮತ್ತೆ ನಮ್ಮ ದೇಶಕ್ಕೆ ಕರೆದುಕೊಂಡು ಹೋಗು, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಅಲ್ಲಿ ಆಯುಧಗಳಾಗಲಿ ಯಾವುದೇ ಸೈನ್ಯವಾಗಲಿ ಇಲ್ಲ, ಆದರೂ ಸಹ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ಅವರು ಮೊರೆ ಇಡುತ್ತಾ ಇದ್ದಿರಬಹುದು. ಅದರಲ್ಲಿ ದಾನಿಯೇಲ, ಎಜ್ರಾ ಎನ್ನುವಂಥ ಯಾಜಕನು ಮತ್ತು ಜೆರುಬ್ಬಾಬೆಲ ಎಂಬುವಂತ ರಾಜ್ಯಪಾಲನು ಸಹ ಅಲ್ಲಿ ಇದ್ದರು. Hallelujah. 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 You must have heard the interview of Jemima, the cricketer, women cricketer. How many of you know Jemima, the cricketer? ಜೆಮೈಮಾ ಎಂದು ಹೇಳುವಂತ ಮಹಿಳಾ ಕ್ರಿಕೆಟರ್ ಅವರ ಒಂದು ಇಂಟರ್ವ್ಯೂವನ್ನು ನೀವೆಲ್ಲರೂ ನೋಡಿರಬಹುದು. Those who do not know, I just want to tell you that she is the World Cup cricketer who brought honor and glory for the Indian team. ಅವಳು ವರ್ಲ್ಡ್ ಕಪ್ ಕ್ರಿಕೆಟರ್. ಆಕೆಯು ನಮ್ಮ ದೇಶಕ್ಕೆ ಗೌರವವನ್ನು ತಂದುಕೊಟ್ಟಂತ ಒಂದು ಮಹಿಳೆ. And they are after winning the cricket game, the interviewer asked Jemima, we know that you are totally upset, emotionally upset, and look so tired and weak. But how could you stand there scoring more than 130 runs and not out? How could you do it when everyone thought the game is over? You brought the game back for this glorious victory. ಈ ಒಂದು ವರ್ಲ್ಡ್ ಕಪ್ನಲ್ಲಿ ಅಲ್ಲಿ ಜಯಿಸಿದ ನಂತರ ಜನರು ಆಕೆಯನ್ನು ನೋಡಿ
ಪ್ರಶ್ನಿಸಿದಂಥ ಮಾತು, ನೀನು ಆ ಒಂದು ಸಮಯದಲ್ಲಿ ಬಹಳವಾಗಿ ಅಲ್ಲಿ ಆಯಾಸಗೊಂಡಿದ್ದಿ ಮತ್ತು ಭಾವುಕತೆಯಿಂದ ಬೇಸತ್ತು ಹೋಗಿದ್ದಿ. ಆದರೂ ಸಹ 130 ರನ್ ಮಾಡಿ ಅಲ್ಲಿ ಔಟ್ ಆಗದೆ ಮತ್ತು ಈ ಎಲ್ಲಾ ಕಾರ್ಯಗಳನ್ನು ನೀನು ಸಾಧಿಸುವುದಕ್ಕೆ ಕಾರಣವೇನು ಎಂಬುದಾಗಿ ಪ್ರಶ್ನಿಸಿದಂತ ಸಮಯದಲ್ಲಿ ಆಕೆಯು ಹೇಳಿದಂತ ಉತ್ತರವು, Why she was emotionally upset? ಯಾಕೆ ಆಕೆಯು ಭಾವುಕತೆಯಿಂದ ಅಲ್ಲಿ ಬೇಸತ್ತಿದ್ದಳು, Why she was so weak, ಯಾಕೆ vulnerable? ಯಾಕೆ ಆಕೆಯು ಬಲಹೀನಳಾಗಿ ಮತ್ತು ಅಲ್ಲಿ ಬಹಳ ಕ್ಷೀಣಿಸಿದ್ದಳು? Because she is a Christian. ಯಾಕೆಂದರೆ ಆಕೆಯು ಒಬ್ಬ ಕ್ರೈಸ್ತಳು. And because she is a Christian, her father is a pastor, the people went against her, saying that her father is converting. So people started sending all abusive words. They removed her from the club membership. Club membership is not there for her to practice, for her to do anything. And everywhere people writing against her. Just imagine, now she lost everything. She lost courage, no power in her, and people are against her family. Nobody there to support, but she has to go, stand, and play the game. ಈ ಒಂದು ಜಮೈಮಾ ಬಂದು, ಆಕೆಯು ಒಬ್ಬ ಕ್ರೈಸ್ತಳು, ತಂದೆಯು ಒಬ್ಬ ಪಾಸ್ಟರ್ ಆಗಿದ್ದರು. ಜನರೆಲ್ಲರೂ ಇವರು ಪಾಸ್ಟರ್ ಆಗಿದ್ದು ಜನರೆಲ್ಲರನ್ನು ಕ್ರೈಸ್ತತ್ವಕ್ಕೆ ಅವರು ಬದಲಾಯಿಸುತ್ತಾ ಇದ್ದಾರೆ ಎಂಬುದಾಗಿ ಹೇಳುತ್ತಾ ಇದ್ದರು. ಮಾತ್ರವಲ್ಲದೆ ಅನೇಕ ರೀತಿಯಾದಂಥ ಕೆಟ್ಟ ಕೆಟ್ಟ ಮಾತುಗಳನ್ನು ಅವರಿಗೆ ಮೆಸೇಜ್ ಕಳಿಸುತ್ತಾ ಇದ್ರು. ಮಾತ್ರವಲ್ಲದೆ ಅಲ್ಲಿ ಆಕೆಯೇ ಆ ಒಂದು ಕ್ಲಬ್ನಿಂದಲೂ ಸಹ ಹೊರಗೆ ಹಾಕಿದರು. ಆಕೆಗೆ ಅಲ್ಲಿ ಪ್ರಾಕ್ಟೀಸ್ ಮಾಡುವುದಕ್ಕೂ ಸಹ ಸಮಯ ಇಲ್ಲವೇ ಸ್ಥಳವು ಕೊಡದೇ ಇದ್ದರು. In that situation, ಆ ರೀತಿಯಾದಂಥ ಒಂದು ಸಮಯದಲ್ಲಿ she was telling that I went there to play. I know as I was playing, I was emotionally upset, tired, weak, and I did not know how to play. All my energy already gone. Every ball comes, is looks like it's coming on me. But one thing came into my mind is God spoke to me. And he said, what is the word he said? Be still, I am fighting for you. ಆಕೆಯು ಹೇಳಿದಂಥ ಉತ್ತರವು ನನಗೆ ಬಹಳ ಆಯಾಸವಾಗಿತ್ತು ಮತ್ತು ಭಾವುಕತೆಯಿಂದ ನಾನು ಬೇಸತ್ತು ಹೋಗಿದ್ದೇನು. ಆದರೂ ಸಹ ಅಲ್ಲಿ ಬರುವಂಥ ಪ್ರತಿಯೊಂದು ಬಾಲ್ ನನ್ನನ್ನೇ ನೋಡಿ ಬರುವಂಥ ರೀತಿಯಲ್ಲಿ ಕಾಣುತ್ತಾ ಇತ್ತು. ಆದ್ದರಿಂದ ನನಗೆ ಆ ಒಂದು ಸಮಯದಲ್ಲಿ ದೇವರ ಒಂದು ವಾಕ್ಯವು ಜ್ಞಾಪಕಕ್ಕೆ ಬಂತು. ಆ ಒಂದು ವಾಕ್ಯವು ಏನೆಂದು ಹೇಳುವುದಾದರೆ, ನೀವಂತೂ ಸುಮ್ಮನಿರ್ರಿ, ನಿಮಗೋಸ್ಕರ ನಾನೇ ಯುದ್ಧ ಮಾಡುವೆನು ಎನ್ನುವಂತ ಒಂದು ವಾಕ್ಯವು. Hallelujah. 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 And she said, I was simply standing, believing God's word. That's all I know. It was all scripted. The balls are coming. I was swinging here and there, and I scored. I was scoring and scoring. I did not know where the energy came from. It is a script that God made me to stand there, and everything else God was doing. ಆ ಒಂದು ವಾಕ್ಯವು ನನ್ನ ಮನಸ್ಸಿಗೆ ಬಂದ ತಕ್ಷಣ ನನಗೆ ಆ ಒಂದು ಬಾಲ್ಗಳು ಬರುವಾಗ ಅದು ಹೇಗೆ ಬರುತ್ತದೋ ಹಾಗೆ ಹೊಡೆಯುತ್ತಾ ಇದ್ದೇನೋ, ಆಗ ನಾನು ಆ ಒಂದು ರನ್ಗಳನ್ನು ಮಾಡ್ತಾ ಇದ್ದೇನೋ ನನಗೆ ಗೊತ್ತಿಲ್ಲ ಇವೆಲ್ಲವೂ ಹೇಗೆ ನಡೆಯಿತು ಎಂಬುದಾಗಿ. ಆದರೆ ದೇವರ ವಾಕ್ಯದ ಪ್ರಕಾರವಾಗಿ ನಾನು ಸುಮ್ಮನಿದ್ದೇನೋ, ಮಾಡಿದ್ದೆಲ್ಲವೂ ದೇವರೇ ಎಂಬುದಾಗಿ ಆಕೆಯು ಹೇಳುತ್ತಾಳೆ. Hallelujah. Hallelujah. All the thanks to Jesus, my Lord, she said. ಆ ಎಲ್ಲ ಒಂದು ರೀತಿಯಾದಂಥ ಘನತೆ ಗೌರವವು ನನ್ನ ತಂದೆಯಾದಂಥ ಯೇಸು ಕ್ರಿಸ್ತನಿಗೆ ಎಂಬುದಾಗಿ ಆಕೆಯು ಹೇಳುತ್ತಾಳೆ.
மனக்லேசத்தரங்கங்களால் துக்க சாகரத்தில் முங்கும் போல் மன கிளேசத்தரங்கங்களால் துக்க சாகரத்தில் முங்கும் போல் இரு கர நீட்டி சேர்த்தனைச்சு பயப்படண்டா என்றுரைச்சவனே இரு கர நீட்டி சேர்த்தனைச்சு பயப்படண்டா என்றுரைச்சவனே. ಮಲಯಾಳ ಪಾಟು, ಮಲಯಾಳ ಸಾಂಗ್. ದೇವರು ನನ್ನ ಸಂಗಡ ಇದ್ದು ಆತನು ನನಗೆ ಭಯಪಡಬೇಡ ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. பாருங்க, my mind is filled with a fear. ನನ್ನ ಮನಸ್ಸು ಭಯದಿಂದ ಆವರಿಸಿಕೊಂಡಿದೆ. And I was dying with my grief. ನಾನು ನನ್ನ ದುಃಖದಲ್ಲಿಯೇ ಸಾಯುತ್ತಾ ಇದ್ದೇನು. மன கிளேசத்தரங்கங்களால் துக்க சாகரத்தில் முங்கும் போல் மன கிளேசத்தரங்கங்களால் துக்க சாகரத்தில் முங்கும் போல் இரு கர நீட்டி சேர்த்தனைச்சோ பயப்படண்டா என்று உரைச்சவனே. வாழ்த்துமே என்ற பிரியனே ജീവ കാലമെല്ലാം ഇമ്മരു യാത്രയിൽ നന്ദിയോടു ഞാൻ പാടിടുമേ, നന്ദിയോടു ഞാൻ പാടിടുമേ. வாழ்த்துமே ஏன் பிரியனே, சாரோனின் ரோஜாவும் லீலி புஷ்பமுமாய் பதினாயிரங்களில் சீரந்தோர், பதினாயிரங்களில் சீரந்தோர். அவர் இடது கையேன் தலைக்கு வாலங்கரத்தாலே தேற்றுகிறார். அவர் இடது கையேன் தலைக்கு வாலங்கரத்தாலே தேற்றுகின்றார். அவர் நேசத்தால் சோகமானேன், என்மேல் படர்ந்த கோடி நேசமே. அவர் நேசத்தால் சோகமானேன், என்மேல் படர்ந்த கோடி நேசமே. ஹல்லேலூயா, ஹல்லேலூயா. When you are down and feel the grief of the burden, his left hand is under your head and it is right hand, he soothes you, my dear friend. His hand is all the time, his unseen hand is all the time with us. ನೀನು ಬೇಸತ್ತು ಸೋತು ಹೋಗಿ ವೇದನೆಯಿಂದ ಕಂಡುಬರುವಂತಹ ಸಮಯದಲ್ಲಿ ಆತನ ಎಡಹಸ್ತವು ನಿನ್ನ ತಲೆ ಕೆಳಗಿದ್ದು ಬಲಹಸ್ತವು ನಿಮ್ಮನ್ನು ಸಂತೈಸುವಂತದ್ದಾಗಿದೆ. Jeremiah 29:11 says, ಯೆರೆಮೀಯ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, I know the plans I have for you, says the Lord. There are plans for good and not for evil, to give you the future and hope. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. Hallelujah. ಹಲ್ಲೆಲೂಯಾ. Sometimes we feel things are working against us. ಕೆಲವು ವೇಳೆಗಳಲ್ಲಿ ನಮಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳು ನಡೆಯುತ್ತಾ ಇರಬಹುದು. We feel that we are unnecessarily caught in the trap. ನಾವು ಬೇಡದೇ ಇರುವಂತ ಕಾರ್ಯಗಳಲ್ಲಿ ಸಿಲುಕಿಕೊಂಡಿದ್ದೇವೆ ಎಂಬುದಾಗಿ ತಿಳಿದುಕೊಳ್ಳಬಹುದು. We question why all this thing coming to me. ಇವೆಲ್ಲವೂ ನನಗೆ ಯಾಕೆ ಬರುತ್ತಾ ಇದೆ ಎಂಬುದಾಗಿ ಪ್ರಶ್ನಿಸಬಹುದು. Jeremiah says, ಯೆರೆಮೀಯನು ಹೇಳ್ತಾನೆ, Lord, I believe your plan.
ದೇವರೇ, ನಿನ್ನ ಆ ಒಂದು ತೀರ್ಮಾನವನ್ನು ನಾನು ನಂಬುತ್ತೇನೆ. God says there is a plan for you, a plan for prosperity. ದೇವರು ಹೇಳುವಂತ ಮಾತು, ನಾನು ನಿನಗೆಂದು ಒಂದು ಆಲೋಚನೆಗಳನ್ನು ಇಟ್ಟಿದ್ದೇನೆ, ಆ ಎಲ್ಲಾ ಯೋಚನೆಗಳು ಹಿತದ ಯೋಚನೆಗಳೇ ಎಂಬುದಾಗಿ ಹೇಳುತ್ತಾನೆ. But it appears to us the situation is a death trap for us. ಒಂದು ವೇಳೆ ನಮಗೆ ಒಂದು ಮರಣಕರವಾದಂತ ಒಂದು ಪರಿಸ್ಥಿತಿಯಾಗಿ ಕಂಡು ಬರಬಹುದು. Daniel was enjoying his office as a governor in the Persian king's palace. ಇಲ್ಲಿ ಪಾರಸಿಯ ಅರಸನಾದಂಥ ದಾರ್ಯಾವೆಷನ ಅರಮನೆಯಲ್ಲಿ ದಾನಿಯೇಲನು ಬಹಳವಾಗಿ ಸುಖಕರವಾಗಿ ತನಗೆ ಬಂದಂತ ಆ ಒಂದು ಪದವಿಯನ್ನು ಪಡೆದುಕೊಂಡು ಜೀವನ ಮಾಡ್ತಾ ಇದ್ದನು. But the people around him did not want Daniel to enjoy all these things. Somehow they want to find some fault so that the king will punish him. ಆದರೆ ಸುತ್ತಮುತ್ತಲಿರುವಂತಹ ಜನರು ಈ ದಾನಿಯೇಲನು ಈ ರೀತಿಯಾದಂಥ ಎಲ್ಲಾ ಸುಖವನ್ನು ಅನುಭವಿಸಬಾರದು ಎಂಬುದಾಗಿ ಹೇಳಿ ಅವನಿಗೆ ವಿರುದ್ಧವಾಗಿ ತಂತ್ರ ಮಾಡುವುದನ್ನು ಕಾಣುತ್ತೇವೆ. But Daniel was a very nice man. ದಾನಿಯೇಲನು ಒಳ್ಳೆಯ ಮನುಷ್ಯನಾಗಿದ್ದನು. Now to find fault with him. ಆದರೆ ಅವನಿಗೆ ವಿರುದ್ಧವಾಗಿ ಹೇಗೆ ನಾವು ತಪ್ಪು ಕಂಡುಹಿಡಿಯುವುದು? So all these enemies go to the king and said, "O king, make a decree saying that no one should worship or make a petition to anyone except the king for 30 days." 30 ದಿನಗಳವರೆಗೂ ಯಾರು ಬೇರೆ ಯಾವ ದೇವರನ್ನು ಆರಾಧಿಸಬಾರದು ಎಂಬುದಾಗಿ ಈ ಜನರೆಲ್ಲ ಹೋಗಿ ಅರಸನ ಬಳಿಗೆ ಹೇಳುತ್ತಾರೆ. Having known that king has passed the decree that no one should make any petition or prayer to anyone, including any god, except the king, Daniel, the faithful one, still believed God and he said, whatever happens in my life, I know the hand of God is there. I will go and worship my God. He went and worshipped his God as usual. ಇಲ್ಲಿ ದಾನಿಯೇಲನಿಗೆ ಅವರು ವಿರುದ್ಧವಾಗಿ ಹೋಗಿ ಹೇಳಿದಂತ ಮಾತಿನಲ್ಲಿ ಬಂದಂತ ರಾಜಾಜ್ಞೆಯು ಯಾರು 30 ದಿನಗಳವರೆಗೂ ಯಾವ ದೇವರನ್ನು ನಮಸ್ಕರಿಸಬಾರದು, ಆರಾಧಿಸಬಾರದು, ವಿಜ್ಞಾಪಿಸಬಾರದು, ಪ್ರಾರ್ಥನೆ ಮಾಡಬಾರದು. ಆದರೆ ಆ 30 ದಿನಗಳಲ್ಲಿ ಅರಸನನ್ನು ಮಾತ್ರವೇ ಆರಾಧಿಸಬೇಕು ಎನ್ನುವಂತ ಆ ಒಂದು ಆಜ್ಞೆಯು ಹೊರಟು ಬಂದಂತ ಸಮಯದಲ್ಲಿ ನಂಬಿಗಸ್ತನಾದಂಥ ದಾನಿಯೇಲನು ದೇವರ ಬಳಿಯಲ್ಲಿ ಆತನು ದೇವರಲ್ಲಿ ಪ್ರಾರ್ಥಿಸುತ್ತಾನೆ ಮತ್ತು ಇಂದಿನವರೆಗೂ ಆತನು ಮಾಡಿಕೊಂಡು ಬಂದಂತ ಆ ಒಂದು ತನ್ನ ದಿನಚರ್ಯೆಯನ್ನು ಬಿಡದಂತೆ ತನ್ನ ದೇವರಿಗೆ ಆತನು ಪ್ರಾರ್ಥನೆಯನ್ನು ಸಲ್ಲಿಸುವುದನ್ನು ಕಾಣುತ್ತೇವೆ. His faith was not shaken. ಆತನ ನಂಬಿಕೆಯು ಅಲ್ಲಿ ಅಲುಗಾಡಲಿಲ್ಲ. The situation was life and death. ಅಲ್ಲಿ ಪರಿಸ್ಥಿತಿಯು ಜೀವ ಇಲ್ಲವೇ ಮರಣ. But still here Daniel believed God and he knows that the hand of God all the time will be with him in any situation, whatever it is. Still he went and praised his God, gave thanks to him. ಆದರೂ ಸಹ ದಾನಿಯೇಲನು ಇಲ್ಲಿ ಇರುವಂತ ಪರಿಸ್ಥಿತಿಯನ್ನು ನೋಡಿದಾಗ್ಯೂ ನನ್ನ ದೇವರನ್ನು ನಾನು ಬಿಡುವುದಕ್ಕೆ ಸಾಧ್ಯವಿಲ್ಲ, ನಾನು ಆತನಿಗೆ ನಂಬಿಗಸ್ತನಾಗಿರುವೆನು ಎಂಬುದಾಗಿ ಹೇಳಿ ಆತನು ತನ್ನ ಪ್ರಾಣವನ್ನು ಸಹ ಅಲ್ಲಿ ನೋಡದಂತೆ ದೇವರನ್ನು ಮಾತ್ರವೇ ಆತನು ಆರಾಧಿಸುತ್ತಾ ಇದ್ದನು. Hallelujah. Hallelujah. The situation was so bad that finally he was caught and taken to king and they want put into the lion's den. Here now the faithful one, the who had the trust on God, is now taken, captured and put in lion's den to die.
ಇಲ್ಲಿ ದೇವರಿಗೆ ನಂಬಿಗಸ್ತನಾಗಿದ್ದಂಥ ವ್ಯಕ್ತಿ ದೇವರ ನಂಬಿಕೆಯಿಂದ ದೂರ ಹೋಗದಂತೆ ಆತನು ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದನು. ಅದನ್ನು ಕಂಡಂತ ಜನರು ಆತನನ್ನು ಸಿಂಹದ ಗವಿಯಲ್ಲಿ ಹಾಕಿದರು. ದೇವರಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದಾನಿಯೇಲನು ದೇವರಿಗೆ ನಂಬಿಗಸ್ತನಾಗಿದ್ದಂಥ ಸಮಯದಲ್ಲಿಯೂ ಆತನನ್ನು ಸಿಂಹದ ಗವಿಯಲ್ಲಿ ಹಾಕುವಂತ ಪರಿಸ್ಥಿತಿಯನ್ನು ನಾವು ಕಾಣುತ್ತೇವೆ. Oh, my dear friend, when you are totally down and the situation is so bad, where is your faith? Do you believe God? Do you trust God? You trust God that His hand is there even in that situation? ನೀನು ನಿನ್ನ ಜೀವನದಲ್ಲಿ ವೇದನೆಯನ್ನು ಅನುಭವಿಸುವಾಗ, ಕಷ್ಟಗಳಲ್ಲಿ ಹಾದು ಹೋಗುವಂತ ಸಮಯದಲ್ಲಿ, ನಿನಗೆ ವಿರೋಧವಾಗಿ ಕಾರ್ಯಗಳು ನಡೀತಾ ಇರುವಂತ ಸಮಯದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿಯೂ ಸಹ ದೇವರಲ್ಲಿ ನಂಬಿಕೆ ಇಡುತ್ತೀಯಾ? ದೇವರ ಹಸ್ತವು ನನ್ನ ಸಂಗಡ ಇದೆ ಎಂಬುದಾಗಿ ನಿನ್ನ ನಂಬಿಕೆಯಿಂದ ನೀನು ಹೇಳಲು ಸಾಧ್ಯ ಉಂಟೋ? Isaiah chapter 49 verse 15 says, can a woman forget her sucking child, that she should not have compassion on the son of her womb? Yea, they may forget, yet will I not forget thee. ಯೆಶಾಯ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. A mother can forget the child, but God says, I will not. ಒಂದು ತಾಯಿಯು ತನ್ನ ಮಗುವನ್ನು ಮರೆತು ಬಿಡಬಹುದು, ಆದರೆ ದೇವರು ಹೇಳುವಂತ ಮಾತು, ನಾನು ನಿಮ್ಮನ್ನು ಮರೆಯುವುದಿಲ್ಲ. His unseen hand is with you all the time, my dear friend. ಆತನ ಕಾಣದ ಹಸ್ತವು ನಿಮ್ಮ ಸಂಗಡ ಯಾವಾಗಲೂ ಇದೆ. காக்கும் கரங்கள் உண்டெனக்கு காத்திடுவார் கிருபையாலே. காக்கும் கரங்கள் உண்டெனக்கு காத்திடுவார் கிருபையாலே. அல்லேலூயா பாடி பாடி அலைகளை நான் தாண்டிடுவேன். அல்லேலூயா பாடி பாடி அலைகளை நான் தாண்டிடுவேன். நம்புவேன் இயேசுவை, நம்புவேன் இயேசுவை, நம்புவேன் இயேசுவை, நம்புவேன் இயேசுவை. Early morning the king goes to the lion's den and cries, "Oh Daniel, the servant of a living God, was your God saved you from the lion?" ಅಲ್ಲಿ ಮುಂಜಾನೆಯಲ್ಲಿ ಹೋಗಿ ಅರಸನು ದಾನಿಯೇಲನನ್ನು ಕೂಗಿ ಹೇಳುವಂತ ಮಾತು, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನೋ ಎಂದು ಕೇಳುತ್ತಾನೆ. Oh Daniel, the servant of a living God, ಜೀವ ಸ್ವರೂಪನಾದಂತ ದೇವರ ಸೇವಕನೇ ಎಂಬುದಾಗಿ ದಾನಿಯೇಲನನ್ನು ನೋಡಿ ಕರೆಯುತ್ತಾನೆ. whom thou servest continually. ನೀನು ಯಾವಾಗಲೂ ಆತನನ್ನೇ ಭಜಿಸುವಂತ ವ್ಯಕ್ತಿಯಾಗಿದ್ದೆ. Was he there to help you? ಆತನು ನಿನ್ನನ್ನು ರಕ್ಷಿಸುವುದಕ್ಕೆ ಶಕ್ತನಾದನು. And Daniel said, ಅಲ್ಲಿ ದಾನಿಯೇಲನು ಕೊಡುವಂತ ಉತ್ತರ, my God sent his angel. ನನ್ನ ದೇವರು ತನ್ನ ದೂತರನ್ನು ಕಳುಹಿಸಿದನು. Has shut the lion's mouth.
ಆತನು ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, and they have not hurt me. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Our God's hand is there, even in lion's den. ಅಲ್ಲಿ ಸಿಂಹದ ಗವಿಯಲ್ಲಿಯೂ ಸಹ ದೇವರ ಹಸ್ತವು ನಮ್ಮ ಸಂಗಡ ಇರುತ್ತದೆ. God is faithful ದೇವರು ನಂಬಿಗಸ್ತನು, and will not suffer you to be tempted above that you are able. ನಮಗೆ ಸಹಿಸಲಾರದಷ್ಟು ದೇವರು ನಮಗೆ ಆ ಒಂದು ವೇದನೆಗಳನ್ನು ಕೊಡುವುದಿಲ್ಲ. And He make a way to escape. ಆತನು ಆ ಒಂದು ವೇದನೆ ಮತ್ತು ಕಷ್ಟಗಳಿಂದ ಪಾರು ಮಾಡುವುದಕ್ಕೆ ಒಂದು ಮಾರ್ಗವನ್ನು ಉಂಟು ಮಾಡುತ್ತಾನೆ. His helping hand all the time there. ಆತನ ಸಹಾಯಕ ಹಸ್ತವು ಯಾವಾಗಲೂ ನಮ್ಮ ಸಂಗಡ ಇರುತ್ತದೆ. Let's bow down and pray. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. Heavenly Father, we praise and worship you, Lord, for the wonderful time to meditate upon the word that your loving hand, the unseen hand is with us, Lord, wherever we are, whatever the situation. Lord, we may feel that is very grievous. Lord, we may feel that is, Lord, the burden is too much for us to bear. But Lord, you are there to lift us up. When we fall down, your hand is down below to lift us up, oh God, and you are stretching forth your hand to lift us, Lord. Yes, Master. This morning, speak to your people, those who are completely dejected and rejected, and Lord, discouraged and wondering why they have to pass through. But Lord, you are there. One silver line is, Lord, you are there. Your hand is there with us. Yes, Master. When the Lord troubles, when the pain and the suffering surround us, your helping hand is there. In your palm, you keep us and protect us from all the evils of this world. Thank you, Lord, for this wonderful message. Thank you, Lord, for the wonderful word of God. Encourage your people. Strengthen them. Bless them, O Lord. In Jesus' precious name we pray. Amen. ನನ್ನ ಮನವೇ ಎಗೊಂಡ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಎಗೊಂಡ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೀನ್, ಆಮೀನ್, ಆಮೀನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೀನ್.